ನಮಸ್ತೆ, ನನ್ನ ಪ್ಯೂರ್ ಸೋಲ್ಸ್. ಹೇಗಿದ್ದೀರ ಎಲ್ಲ? ಇವಾಗ ಮಧ್ಯಾಹ್ನ ಇರಬೇಕು. ಗುಡ್ ಆಫ್ಟರ್ನೂನ್. ಕೈ ಕಾಲೆಲ್ಲ ಸ್ಟ್ರೈಟ್ ಬಿಡಿ ದಯವಿಟ್ಟು. ಎಲ್ಲರಿಗೂ ಯಾರ್ಯಾರು ಕೆಟ್ಟ ದೃಷ್ಟಿ ಬಿದ್ದಿದೆ, ಯಾರೇನು ಕೆಟ್ಟದ್ದು ಬೈದಿದ್ದಾರೆ, ಯಾರ್ಯಾರು ಕೆಟ್ಟದಾಗಲಿ ಅಂದಿದ್ದಾರೆ, ಯಾರು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿದ್ರೂ ಏನೇ ಮಾಡಿಸಿದ್ರೂ ಅದೆಲ್ಲ ಅವ್ರಿಗೆ ವಾಪಸ್ ಹೋಗಲಿ. ಯಾವುದು ನನ್ನ ವೀಕ್ಷಕರ ಮೇಲೆ, ನನ್ನ ಮೇಲೆ, ಯಾರ ಮೇಲೂ ಬರದೇ ಇರಲಿ. ಎಲ್ಲ ಅವ್ರವ್ರಿಗೆ ವಾಪಸ್ ಹೋಗಲಿ. ಎಲ್ಲರೂ ಚೆನ್ನಾಗಿರಿ. ನೀವು ನಿಮ್ಮ ಮನೆಯವರೆಲ್ಲ ಚೆನ್ನಾಗಿರಿ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಜೈ ಮಾ ಕಾಳಿ, ಜೈ ಮಾ ಬಗ್ಲಮುಖಿ, ಜೈ ಕಾಲಭೈರವ, ಜೈ ಹನುಮಾನ್, ಜೈ ಶ್ರೀರಾಮ್. ಏನೇನು ತಿಂಡಿ ತಿಂದ್ರಿ ಇವತ್ತು? ಶನಿವಾರ ಎಲ್ಲ ಬೇಗ ಆಗ ಅಂತ ತಿಂಡಿ ಮಾಡಿರ್ತೀರ. ತಿಂದ್ಬಿಟ್ಟು ನಿಮ್ಮ ಕೆಲಸಕ್ಕೆ ಹೊರಟಿರ್ತೀರ, ಅಥವಾ ಇವತ್ತು ರಜಾ ಇದ್ದರೆ ಆರಾಮಾಗಿ ಮನೇಲಿ ಇರ್ತೀರ. ಹಾಗೆ ನನ್ನ ರೀಡಿಂಗ್ ನೋಡ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್, ಓಕೆನಾ? ಹಾಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ನಿಮ್ಮ ಫ್ರೆಂಡ್ಸ್ಗೂ, ಸರಿನಾ? ಏನಂದರೆ, ನಿಮಗೆ ಒಂದು ಆಪರ್ಚುನಿಟಿ ಸಿಕ್ಕಿತ್ತು. ಚಂದ್ರನ ಕಾರ್ಡಿದು. ನಿಮಗೆ ಒಂದು ಕೆಲಸದ್ದಾಗಲಿ, ಮದುವೆದಾಗಲಿ, ಅಥವಾ ಬೇರೆ ಯಾವುದ್ರದ್ದಾಗಲಿ, ಬಿಸ್ನೆಸ್ದಾಗಲಿ ಯಾವುದೋ ಒಂದು ಆಪರ್ಚುನಿಟಿ ಸಿಕ್ಕಿತ್ತು. ಆದರೆ ಅದನ್ನು ಹಾಳು ಮಾಡೋಕ್ಕೆ ಯಾರೋ ಒಬ್ಬ ಎಂಟ್ರಿ ಕೊಟ್ಟಿದ್ದಾನೆ. ಅವನು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಬಿಟ್ಟು ನೀವು ಏನೇ ಮಾಡಿದ್ರೂ ಅದು ನಿಮಗೆ ಕೈ ಹಿಡಿಬಾರ್ದು, ಸಕ್ಸಸ್ ಆಗಬಾರ್ದು, ಆ ಥರ ಮಾಡ್ತಾಯಿದ್ದಾನೆ. ಅವನ ಉದ್ದೇಶ ಏನಂದರೆ, ನೀವು ಮನೆ ಬಿಟ್ಬಿಟ್ಟು ಅಥವಾ ಈ ಪ್ರಪಂಚ ಬಿಟ್ಬಿಟ್ಟೆ ಹೊಟ್ಟೋಗ್ಬಿಡ್ಬೇಕು ಅಂತ, ನೋಡಿ ಇಲ್ಲಿ ಹೋಗಬೇಕು ಅಂತ ಅವನಿಷ್ಟ. ಆದರೆ ಅವನಿಷ್ಟ ಆದ ತಕ್ಷಣ ದೇವ್ರಿಷ್ಟ ಅದೇ ಇರಲ್ಲ ಅಲ್ವಾ? ನೀವೇನು ಮಾಡಿ ಅವನು ಆ ಥರ ಮಾಡಿದ್ರೆ ನೀವು ದೇವ್ರನ್ನ ಹಿಡ್ಕೊಳ್ಳಿ. ಅವನು ಯಾರನ್ನ ಹಿಡ್ಕೊಂಡು ಏನೋ ಮಾಡ್ತಾ ಇರಲಿ, ನೀವು ದೇವ್ರ ಪೂಜೆ ಮಾಡಿ, ದೇವ್ರನ್ನ ಬಿಡಬೇಡಿ. ದೇವ್ರ ಪೂಜೆ ಮಾಡಿ, ಎಲ್ಲ ಮಾಡಿ. ನಿಮಗೆ ಗ್ಯಾರಂಟಿ ಆಪರ್ಚುನಿಟಿ ಸಿಗುತ್ತೆ. ನೀವು ಸಕ್ಸಸ್ ಆಗ್ತೀರ, ವೆಲ್ತಿ ಆಗಿರ್ತೀರ, ಆಮೇಲೆ ತುಂಬ ಫೇಮಸ್ ಆಗ್ತೀರ. ಯಾಕಂದರೆ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ಜಡ್ಜ್ಮೆಂಟ್ ಕೊಡ್ತಾ ಇದ್ದಾನೆ ದೇವರು, ಏಂಜಲ್. ಆದರೆ ಸ್ವಲ್ಪ ಹೆಲ್ತ್ ಕಡೆ ಗಮನ ಇರಲಿ. ಅವನು ನಿಮ್ಮ ಹೆಲ್ತ್ಗೂ ಏಟ್ ಕೊಟ್ಟಿದ್ದಾನೆ. ನೀವು ತಕ್ಷಣವೇ ಏನಾದ್ರು ಹೆಚ್ಚು ಕಮ್ಮಿ ಆದರೆ ತಕ್ಷಣವೇ ಡಾಕ್ಟ್ರಿಗೆ ತೋರಿಸಿ, ನೆಗ್ಲೆಕ್ಟ್ ಮಾಡಬೇಡಿ, ಆಯಿತಾ? ಏಂಜಲ್ಲು ನಿಮ್ಮನ್ನು ಕಾಪಾಡೋಕ್ಕೆ ನಿಮ್ಮ ಸುತ್ತಮುತ್ತನೇ ಓಡಾಡ್ತಾ ಇದ್ದಾರೆ. ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಆದರೆ ಅವನು ಮಾಡಿಸಿರೋದು ತುಂಬ ಬಲವಾಗಿ ಮಾಡಿಸಿದ್ದಾನೆ. ಅದನ್ನು ಹೇಗೆ ಹೋಗ್ಸೋದಂತಲೇ ಸ್ವಲ್ಪ ಯೋಚನೆ ಮಾಡಬೇಕು. ಹೆಲ್ತ್ಗೆಲ್ಲ ತುಂಬ ಕಷ್ಟ. ನೀವು ಅಷ್ಟಮಿ ದಿನ ಹೋಗ್ಬಿಟ್ಟು ಕಾಳಭೈರವನ ಹತ್ರ ಕುಂಬಳಕಾಯಿಯಲ್ಲಿ ದೀಪ ಹಚ್ಚಿ, ಎಳ್ಳೆಣ್ಣೆ ಹಾಕ್ಬಿಟ್ಟು ಅಥವಾ ಸಾಸಿವೆ ಎಣ್ಣೆ ಹಾಕ್ಬಿಟ್ಟು ದೀಪ ಹಚ್ಚಿ, ಇವ್ರ ಹೆಸ್ರು ಹೇಳ್ಬಿಟ್ಟು, ಯಾರಿಗೆ ಮಾಡಿಸಿದ್ದಾರೆ ಅವ್ರ ಹೆಸ್ರು ಹೇಳ್ಬಿಟ್ಟು ದಯವಿಟ್ಟು ದೀಪ ಹಚ್ಚಿ ದೇವ್ರನ್ನ ಬೇಡ್ಕೊಳ್ಳಿ, ಕಾಳಭೈರವನ್ನ ಬೇಡ್ಕೊಳ್ಳಿ, ಕಾಪಾಡಪ್ಪ ಅಂತ. ಗ್ಯಾರಂಟಿ ಕಾಪಾಡ್ತಾನೆ. ಆದ್ರೂ ಏನೇ ಒಂಚೂರು
ಮೈ ಮೇಲೆ ಗಾಯ ಆಗಿದ್ರು ಅಥವಾ ಜ್ವರ ಬಂದರೂ ಅಥವಾ ತಲೆನೋವು ಬಂದರೂ ದಯವಿಟ್ಟು ಚೆಕ್ ಅಂತ ತೋರಿಸಿ. ಯಾವ ಬಗ್ಗೆನೂ ನೆಗ್ಲೆಕ್ಟ್ ಮಾಡಬೇಡಿ, ಸರಿನಾ? ಇಲ್ಲಿ ಏನಂದರೆ ಸೂರ್ಯ ಚಂದ್ರ ಒಟ್ಟೊಟ್ಟಿಗೆ ತೋರಿಸಿದ್ದಾರೆ, ಅಂದರೆ ಸರಿ ಇಲ್ಲ ಅಂತ, ಒಂಚೂರು ಸರಿ ಇಲ್ಲ ಅಂತ. ಅವರು ಏನೋ ಬೊಂಬೆನೋ ಮಾಡಿರ್ಬೋದು, ಅದಕ್ಕೆ ಏನಾದ್ರು ಚುಚ್ಚು ಇರ್ಬೋದು, ಮೊಳೆಗಿಳೆ ಚುಚ್ಚಿರ್ಬೋದು. ಆ ಚುಚ್ಚೋವಾಗ ನಮ್ಮ ಮೈ ಕೈಯೆಲ್ಲ ನೋವಾಗತ್ತೆ, ಆ ಥರನೂ ಇರ್ಬೋದು. ಅಥವಾ ಹೆಲ್ತ್ ಮೇಲೇ ನಿಮಗೆ ಎಫೆಕ್ಟ್ ಮಾಡಿರ್ಬೋದು. ಅದರಿಂದ ನೋಡ್ಕೊಂಡು ತಿನ್ನಿ, ಹೊರಗಡೆದು ಜಾಸ್ತಿ ತಿನ್ನೋಕೆ ಹೋಗ್ಬೇಡಿ, ಮನೆಯಲ್ಲೇ ತಿನ್ಕೊಳ್ಳಿ. ಹೆಲ್ತಿಯಾಗಿರೋ ಫುಡ್ ತಿನ್ನಿ, ಜಾಸ್ತಿ ಎಣ್ಣೆ ಪದಾರ್ಥ ತಿನ್ನಬೇಡಿ, ಚೆನ್ನಾಗಿ ನೀರು ಕುಡೀರಿ, ಸರಿನಾ? ಆಮೇಲೆ ಯಾವುದೇ ಕಾರಣಕ್ಕೂ ಎಷ್ಟೇ ಕಷ್ಟ ಬಂದರೂ ಮನೆ ಬಿಟ್ಟು ಹೋಗಬೇಡಿ, ನಿಮ್ಮ ಕೆಲಸ ಬಿಟ್ಬಿಟ್ಟು ಹೋಗಬೇಡಿ. ನಿಮಗೆ ಒಳ್ಳೆ ಕೆಲಸನೇ ಸಿಗುತ್ತೆ, ಒಳ್ಳೆ ಆಪರ್ಚುನಿಟಿನೇ ಸಿಗುತ್ತೆ, ಎಲ್ಲ ಸಿಗುತ್ತೆ. ಏನಂದರೆ ಮನಸ್ಸನ್ನ ಬ್ಯಾಲೆನ್ಸಲ್ಲಿಡಿ, ಆಯಿತಾ? ಟೆಂಪ್ರೆನ್ಸ್ ಕಾರ್ಡ್ ಬಂದಿದೆ, ಮನಸ್ಸನ್ನ ಬ್ಯಾಲೆನ್ಸಲ್ಲಿಡಬೇಕು. ಟೆಂಪ್ರೆನ್ಸ್ ಕಾರ್ಡು 6ನೇ ನಂಬರ್ ಕಾರ್ಡು, ಅಂದರೆ ಶುಕ್ರನ ಕಾರ್ಡು. ಶುಕ್ರನ ಕಾರ್ಡ್ ಏನು ತೋರಿಸುತ್ತೆ ಅಂದರೆ ಬ್ಯಾಲೆನ್ಸಲ್ಲಿದ್ದರೆ ಮನಸ್ಸು ನಿಮಗೆ ಚೆನ್ನಾಗಿ ಸಂಪಾದನೆ ಎಲ್ಲ ಆಗುತ್ತೆ. ಆಮೇಲೆ ನೀವು ಯಾವ ಕೆಲಸ ಮಾಡಬೇಕು, ಯಾವ ಬಿಸ್ನೆಸ್ ಮಾಡಬೇಕು ಅಂತೆಲ್ಲ ನಿಮಗೆ ಮನಸ್ಸಿಗೆ ಬರುತ್ತೆ, ಆ ಸೂಚನೆ ಕೊಡುತ್ತೆ ಮನಸ್ಸು. ಅದನ್ನು ನೀವು ಮಾಡ್ಬೋದು, ನಿಮಗೆ ಸಂಪಾದನೆಯೂ ಚೆನ್ನಾಗಾಗುತ್ತೆ, ಆಮೇಲೆ ನೀವು ಚೆನ್ನಾಗೂ ಇರ್ತೀರ. ಆದರೆ ಇಲ್ಲೇನಾಗಿದೆ ಅಂದರೆ ದ ಲವರ್ಸ್ ಕಾರ್ಡ್ ಬಂದಿದೆ. ಇದಕ್ಕೆ ಏನು ಮಾಡಿದ್ದಾರೆ ಅಂದರೆ ಗಂಡ ಹೆಂಡ್ತಿರಿಗೆ ಜಗಳ ಆಡೋಂಗೆ ಮಾಡಿಬಿಟ್ಟಿದ್ದಾರೆ ಅದ್ರ ಜೊತೆ, ಸರಿನಾ? ಆವಾಗವಾಗ ಜಗಳ ಆಗೋದು, ಮಾತಾಡಿಸ್ತಾ ಇರೋದು, ಹೊಡೆದಾಟ ಬಡ್ದಾಟ ಇದೆಲ್ಲ ಆಗುತ್ತೆ. ದಯವಿಟ್ಟು ಅದೆಲ್ಲ ಮಾಡ್ಕೋಬೇಡಿ, ಇಬ್ಬರು ಚೆನ್ನಾಗಿರಿ. ಇದು ಯಾರಿಗೆ ರೆಸನೇಟ್ ಆಗುತ್ತೆ ಅವ್ರಿಗೆಲ್ಲ ಹೇಳ್ತಾ ಇರೋದು, ದಯವಿಟ್ಟು ಒಬ್ರಿಗೊಬ್ರು ಯಾರೋ ಮಾತಾಡಿದ್ರೆ ಇನ್ನೊಬ್ರು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ, ಇನ್ನೊಬ್ರು ಆನ್ಸರ್ ಮಾಡಬೇಡಿ. ಯಾಕಂದರೆ ಒಬ್ಬರು ಮನೆ ಬಿಟ್ಟು ಹೋಗೋ ಚಾನ್ಸಸ್ ಇದೆ, ಅದಕ್ಕೆ ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಇಬ್ಬರು ಚೆನ್ನಾಗಿರಬೇಕು ಲೈಫಲ್ಲಿ. ಆದರೆ ಇಲ್ಲಿ ಏಂಜಲ್ಲು ಕಾಪಾಡ್ತಾ ಇದ್ದಾರೆ ನಿಮ್ಮನ್ನು. ಆದರೂ ಬ್ಲ್ಯಾಕ್ ಕಲರು ಇದಿರೋದ್ರಿಂದ ಸ್ವಲ್ಪ ನೆಗೆಟಿವು ಸಂಚಾರ ಇದೆ ನಿಮ್ಮ ಹತ್ರ, ನಿಮಗೆ ಮಾಡಿಸ್ಬಿಟ್ಟಿದ್ದಾರೆ ಆ ಥರ. ಗಂಡ ಹೆಂಡ್ತಿರ್ಗಾಗಲಿ ಲವರ್ಸ್ಗಾಗಲಿ ಯಾರಿಗೇ ಆಗಲಿ ಮಾಡಿಸ್ಬಿಟ್ಟಿರೋದ್ರಿಂದ ಜಗಳ ಆಗ್ತಾ ಇರುತ್ತೆ. ಅದನ್ನೆಲ್ಲ ಸೀರಿಯಸ್ ಆಗಿ ತೊಗೋಬೇಡಿ, ಚೆನ್ನಾಗಿರಿ. ಅದೇ ಮನಸ್ಸು ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಆವಾಗ ಏನೂ ಆಗೋದಿಲ್ಲ, ದೇವರು ಕಾಪಾಡ್ತಾನೆ. ಮನಸ್ಸು ಯಾವಾಗ ಬ್ಯಾಲೆನ್ಸ್ ಇರಲ್ಲ ಆವಾಗ ಏನು ತಡ್ಕೊಳ್ಳೋಕ್ಕೆ ಶಕ್ತಿ ಇರಲ್ಲ. ನೀವು ಎಲ್ಲಿಗಾದರೂ ಒಂದು ಇದಕ್ಕೆ ಹೋಗ್ಬಿಟ್ಟು ಏನೋ ಪೂಜೆ ಮಾಡಿ ಅಥವಾ ನಾಮಜಪ ಮಾಡಿ, ನಾಮಜಪ ಮಾಡಿದ್ರೂ ನಿಮ್ಮನ್ನ ತುಂಬ ಕಾಯ್ತಾನೆ ದೇವರು. ನಿಮ್ಮ ಸುತ್ತಮುತ್ತ ಏಂಜಲ್ಸ್ ಇರುತ್ತೆ, ನೀವು ದೇವ್ರನ್ನೆಲ್ಲ ಪೂಜೆ ಮಾಡಿದ್ರೆ ನಿಮ್ಮ ಸುತ್ತಮುತ್ತ ಏಂಜಲ್ಸ್ ಇರುತ್ತೆ. ಅವ್ರಿಗೂ ಅಷ್ಟೇ ಥ್ಯಾಂಕ್ ಯು ಏಂಜಲ್ ಅಂದರೆ ಅವರು ನಿಮ್ಮನ್ನು ಕಾಪಾಡ್ತಾರೆ. ನೋಡಿ, ಕೊನೆಗೂ ಅವನು ಯಾವನ್ ಮಾಡಿಸ್ದ ಅವನ್ನೇ ದೇವರು ಓಡಿಸ್ತಾನೆ, ಹೋಗು ಮನೆ ಬಿಟ್ಟು ಅಂತ. ನಿಮ್ಮ ಯಾರು ಮಾಡಿಸಿರ್ತಾರೆ ಅವರು ಮನೆ ಬಿಟ್ಟು, ನಿಮ್ಮ ಸುತ್ತಮುತ್ತ ಇರೋರು, ಮನೇಲಿರೋರು, ಥರ್ಡ್ ಪಾರ್ಟಿನೋ ಯಾರು ನೋಡ್ಕೊಳ್ಳಿ, ಅವರೇ ಮನೆ ಬಿಟ್ಬಿಟ್ಟು ಹೊಡೋಗ್ಬಿಡ್ತಾರೆ, ಅಥವಾ ಅವರೇ ಏನಾರು ಆಗಿಬಿಡ್ತಾರೆ. ಅದನ್ನು ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಯಾರು ಅಂದ್ಬಿಟ್ಟು. ಲಾಸ್ಟಲ್ಲಿ ನಿಮ್ಗೇನಂದ್ರೆ 10 ಆಫ್ ಕಪ್ಸ್, ಖುಷಿ, ಸಂತೋಷ ಸಿಗುತ್ತೆ, ಎಲ್ಲನೂ ಸಿಗುತ್ತೆ. ಮನೆ ಸಿಗುತ್ತೆ, ಆಸ್ತಿ ಸಿಗುತ್ತೆ, ದುಡ್ಡು ಸಿಗುತ್ತೆ, ಮಕ್ಕಳಿರ್ತಾರೆ, ಗಂಡ ಹೆಂಡತಿ ತುಂಬ ಚೆನ್ನಾಗಿರ್ತೀರ. ಅಷ್ಟೇ ನಾನು ಕೇಳೋದು. ಎಲ್ಲರೂ ತುಂಬ ಚೆನ್ನಾಗಿರಿ ಲೈಫಲ್ಲಿ. ಯಾರೇ ಏನೇ ಮಾಡಿಸಿದ್ರು ಹೆದರ್ಕೋಬೇಡಿ. ತಂದು ಮನೆ ಮುಂದೆ ಏನಾರು ಹಾಕಿದ್ರೆ ಅದನ್ನ ಕೈಯಲ್ಲಿ ಮುಟ್ಟಬೇಡಿ, ಪರ್ಕೆಯಲ್ಲಿ ತಳ್ಳಿಬಿಟ್ಟು ನೀರು ಹಾಕಿ. ದಯವಿಟ್ಟು ಯಾರು ಮುಟ್ಟಕ್ಕೆ ಹೋಗ್ಬೇಡಿ. ಅದು ಪೇಪರ್ ಆಗಿರ್ಬೋದು, ಯಾವುದಾದ್ರು ಒಂದು ಕಪ್ಪುದು ಬಟ್ಟೆ ಆಗಿರ್ಬೋದು, ಏನಾದರೂ ಅರ್ಶಿನ ಕುಂಕುಮ ಆಗಿರ್ಬೋದು, ಏನಾದರೂ ಆಗಿರ್ಬೋದು, ದಯವಿಟ್ಟು ಮುಟ್ಟಬೇಡಿ ಕೈಯಲ್ಲಿ. ಅದನ್ನು ನೀರು ಹಾಕಿ ಪರ್ಕೆಯಲ್ಲಿ ತಳ್ಳಿ, ಆವಾಗ ಯಾರಿಗೂ ಏನೂ ಆಗೋದಿಲ್ಲ.
ದಿನ ಉಪ್ಪಲ್ಲಿ ದೃಷ್ಟಿ ತೆಕ್ಕೊಳ್ಳಿ. ಇಲ್ಲಾಂದರೆ ಕಪ್ಪು ಸಾಸಿವೆ ಮತ್ತು ಉಪ್ಪಿಟ್ಕೊಂಡು ದೃಷ್ಟಿ ತೆಕ್ಕೊಂಡು ಕಮೋಡ್ ಇದ್ದರೆ ಕಮೋಡೊಳಗೆ ಹಾಕಿ, ಅಥವಾ ಇಂಡಿಯನ್ ಟಾಯ್ಲೆಟ್ ಇದ್ದರೆ ಇಂಡಿಯನ್ ಟಾಯ್ಲೆಟ್ಗೆ ಹಾಕಿ ನೀರು ಹಾಕ್ಬಿಡಿ, ಎಲ್ಲ ಹೊಟ್ಟೋಗುತ್ತೆ. ಅವರೇ ನಾಶ ಆಗ್ಬಿಡ್ತಾರೆ. ಯಾರನ್ನ ನಾಶ ಮಾಡಬೇಕಂತ ಯಾರು ಮಾಡಿರ್ತಾರೆ ಅವರೇ ನಾಶ ಆಗಿಬಿಡ್ತಾರೆ. ಇನ್ನೊಂದೇನೆಂದರೆ, ವೀಕ್ಷಕರಿಗೆ ಇನ್ನೊಂದು ದೇವರು ಕೊಟ್ಟಿರೋಂಥ ಕಾರ್ಡು ಕಾಸ್ಮಿಕ್ ರಿದಮ್ ಅಂತ. ನಮ್ಮ ಸೋಲು ಪ್ರತಿ ಜನ್ಮದಲ್ಲೂ ಒಂದೊಂದು ಇದಾಗಿ ನಾವು ಹುಟ್ತೀವಿ, ಹೌದೋ ಅಲ್ವೋ? ಆವಾಗ ನಾವೇನು ಮಾಡ್ತೀವಿ, ಬರೀ ಹೀಗೆ ಜಂಜಾಟದಲ್ಲೇ ಮುಳುಗಿಬಿಡ್ತೀವಿ, ನಾವು ಆಕಾಶ ನೋಡೋದೇ ಇಲ್ಲ. ಆದರೆ ದಯವಿಟ್ಟು ರಾತ್ರಿ ಹೊತ್ತು ಸ್ವಲ್ಪ ಹೊತ್ತಾದರೂ ಆಕಾಶ ನೋಡಿ, ಅದರಲ್ಲಿರೋ ಸ್ಟಾರ್ಸ್ನ ನೋಡಿ. ಆ ಆಕಾಶ ನೋಡೋಕ್ಕೆ ಒಂದು ಸಂತೋಷ ಆಗುತ್ತೆ. ನಾನು ನೋಡ್ತಾ ಇರ್ತೀನಿ, ತುಂಬ ಸಂತೋಷ ಆಗುತ್ತೆ. ಅದನ್ನು ನೋಡಿ, ಅದನ್ನು ನೋಡ್ತಾ 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 ನಿಮ್ಗೆ ಏನು ಅನಿಸುತ್ತೆ ಅಂತ ನಿಮ್ಗೆ ಖುಷಿ ಆಗುತ್ತೆ ಮನಸ್ಸಿಗೆ. ನನಗಾಗತ್ತೆ, ಅದರಿಂದ ನಿಮಗೂ ಆಗತ್ತೆ. ಅವಾಗೇನಾಗತ್ತೆ, ನೀವು ಏನು ಕೇಳ್ತೀರ, ಆಕಾಶ ನೋಡ್ತಾ ನೋಡ್ತಾ ನೀವೇನು ಕೇಳ್ಕೋತೀರ ಅದು ಖಂಡಿತ ಆಗತ್ತೆ. ಆಯಿತಾ? ಫೀಲ್ ದ ಕಾಸ್ಮಿಕ್ ರಿದಮ್. ಇಟ್ ರೆಸೊನೇಟ್ಸ್ ಹಾರ್ಮೋನಿಯಸ್ಲಿ ವಿತ್ ದ ಫ್ಲೋ ಆಫ್ ಯುವರ್ ಲೈಫ್. ನಿಮ್ಮ ಲೈಫ್ ಜೊತೆನೇ ಫ್ಲೋ ಆಗಿ ಅದು ಬರುತ್ತೆ. ಆದರೆ ನೀವು ಅದ್ರ ಜೊತೆ ರೆಸೊನೇಟ್ ಆಗಬೇಕು, ನೀವು ಅದ್ರ ಜೊತೆ ಕನೆಕ್ಟ್ ಆಗಬೇಕು, ಆವಾಗ ಮಾತ್ರ. ಆಯಿತಾ? ಅದೊಂಥರ ಲೈಫ್ ರಿದಮ್ಮು, ಸಂತೋಷ. ಅದೊಂಥರ ಸಂಗೀತದ ಥರ. ನಾವು ಆಕಾಶ ನೋಡ್ತಾ ಕೂತ್ರೆ ನಮಗೆ ತುಂಬ ಸಂತೋಷ ಆಗುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. 7 ಗಂಟೆ ಮೇಲೆ ಆಚೆ ಬಂದ್ಬಿಟ್ಟು ನೋಡಿ, ಏನು ಬೇಕಾದ್ರೂ ಕೇಳ್ಕೊಳ್ಳಿ, ಆಗತ್ತೆ. ಆಮೇಲೆ ಸ್ಟಾರ್ಡಸ್ಟ್ ಮೆಮೊರೀಸ್. ಯು ಆರ್ ಮೇಡ್ ಆಫ್ ಸ್ಟಾರ್ಡಸ್ಟ್. ನಾವು ಮನುಷ್ಯರು ಯಾವುದ್ರಲ್ಲಾಗಿದ್ದೀವಿ ಅಂದರೆ, ಸ್ಟಾರ್ ಇರುತ್ತಲ್ಲ ಅದರ ಡಸ್ಟಲ್ಲಿ ಅಂತ ದೇವರು ಹೇಳ್ತಾ ಇರೋದು. ರೀಕಾಲ್ ಯುವರ್ ಆರಿಜಿನ್ಸ್ ಟು ಫೈಂಡ್ ಯುವರ್ ಸೋಲ್ಸ್ ಟ್ರೂ ಹೋಮ್. ನೀವು ಮೆಡಿಟೇಷನ್ ಮಾಡಿದ್ರೆ ನಿಮ್ಮ ಸೋಲ್ದು ನಿಜವಾದ ಮನೆ ಯಾವುದು ಅಂತ ನಿಮಗೆ ಗೊತ್ತಾಗತ್ತೆ ಅಂತ ಕೊಟ್ಟಿದ್ದಾರೆ. ಅಂದರೆ ಪಾಸ್ಟ್ ಲೈಫ್ ಆಗಿರ್ಬೋದು, ನಮ್ಮ ಸೋಲ್ ಜರ್ನಿಲಿ ಇರ್ಬೋದು. ಇವಾಗ ನನ್ನ ಏನಕ್ಕೋ ಕಳಿಸಿದ್ದಾನೆ ದೇವರು, ಯಾವುದೋ ಒಂದು ಕೆಲಸ ಮಾಡೋಕ್ಕೆ ಕಳಿಸಿದ್ದಾನೆ. ಅದು ನನಗೆ ಗೊತ್ತಿರಲ್ಲ. ಅದು ಗೊತ್ತಾಗಬೇಕು ಅಂತ ಅಂದರೆ ಮೆಡಿಟೇಷನ್ ಮಾಡಬೇಕು. ಇಲ್ಲ ಅಂದರೆ ಹಿಂಗೆ ಜಗಳ ಪಗಳ ಮಾಡಿಕೊಂಡು ಬರೀ ಕಷ್ಟದಲ್ಲೇ ಇದ್ಕೊಂಡು ಕಾಲ ಕಳ್ಕೊಂಡು ಹೊಟ್ಟೋಗ್ಬಿಡ್ತೀವಿ. ಆಮೇಲೆ ತಿರ್ಗಾ ಅದೇ ಕಷ್ಟಪಡಬೇಕಾಗತ್ತೆ. ಅದರ ಬದಲು ಮೆಡಿಟೇಷನ್ ಮಾಡಿಬಿಟ್ಟು ತಿಳ್ಕೊಳ್ಳಿ. ಆಯಿತಾ? ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್.